ಮಾಹಿತಿಯನ್ನ ನೀಡಲಿರುವಂತಹ ಸಚಿವ ಜಮೀರ್ ಅಧಿಕೃತ ನಿವಾಸದಲ್ಲಿ ಸ್ಪಷ್ಟನೆಯನ್ನ ನೀಡಲಿದ್ದಾರೆ. ವಸತಿ ಸಚಿವ ನಾನು ಕದನ ಭೂಮಿಯಿಂದ ಹೋಗುವವನಲ್ಲ, ನಾನು ಸತ್ಯವನ್ನೇ ಹೇಳಿದ್ದೇನೆ, ನನ್ನ ಹೇಳಿಕೆಗೆ ನಾನು ಈಗಲೂ ಬದ್ಧ ಆಗಿದ್ದೇನೆ ಅಂತ ಹೇಳಿ BR ಪಾಟೀಲ್ ಅವರು ಹೇಳ್ತಾ ಇದ್ದಾರೆ. ಈಗಲೂ ಅವರ ಹೇಳಿಕೆ ಅವರು ಮತ್ತೊಮ್ಮೆ ಮಗದೊಮ್ಮೆ ಸಮರ್ಥಿಸಿಕೊಳ್ತಾ ಇದ್ದಾರೆ. ಹೌದು, ನಾನು ಹೇಳಿರೋದು ಸತ್ಯ ಕುರಿತ ತಮ್ಮ ಹೇಳಿಕೆ ಕುರಿತು ಪ್ರತಿಕ್ರಿಯೆಯನ್ನ ಕೂಡ ಕೊಟ್ಟಿದ್ದಾರೆ. ನನ್ನ ಹೇಳಿಕೆ ಸರಿಯಾಗಿದೆ ಅಂತ ಹೇಳಿ ಒಂದ್ ಕಡೆ ಮತ್ತೆ ಪುನರುಚ್ಚಾರವನ್ನ ಕೂಡ ಮಾಡಿದ್ದಾರೆ. ಒಂದ್ ಕಡೆ ರಾಜು ಕಾಗೆ ಕೂಡ ಬ್ಯಾಟ್ ಬೀಸಿದ್ದಾರೆ. ನನಗೂ ಮೊದಲೇ 6 ತಿಂಗಳ ಹಿಂದೆಯೇ ಪಕ್ಷದ ಶಾಸಕಾಂಗ ಸಭೆಯಲ್ಲಿ ಏನು ಹೇಳಬೇಕೋ ಅದನ್ನ ಕೆಲವರು ಹೇಳಿದ್ದಾರಲ್ಲ. ಆಡಿಯೋ ವಿಚಾರಕ್ಕೆ ಸ್ಪಷ್ಟನೆಯನ್ನ ಕೊಡ್ತಾರಾ ಜಮೀರ್ ಅಹ್ಮದ್ ಅನ್ನುವಂತಹ ಪ್ರಶ್ನೆ ಇಲ್ಲಿಯವರೆಗೂ ಕೂಡ ಹೇಳಿಕೆಗಳನ್ನ ಕೊಟ್ಟಿಲ್ಲ. ಅಧಿಕಾರಿಗಳಿಂದ ಈಗ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಜಮೀರ್ ಅಹ್ಮದ್ ಯಾವಾಗ ಹೈಕಮಾಂಡ್ ನಾಯಕರು ಕೂಡ ಎಂಟ್ರಿಯನ್ನ ಕೊಟ್ರು, ಅದರ ಬೆನ್ನಲ್ಲೇ ಇದೀಗ ಸಚಿವರು ಕೂಡ ಅಲರ್ಟ್ ಆದಂತೆ ಕಾಣಿಸ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಮಾಹಿತಿಯನ್ನ ಕೂಡ ನೀಡಲಿಕ್ಕಿದ್ದಾರೆ ಸಚಿವ ಜಮೀರ್ ಅಹ್ಮದ್. ಅನುದಾನ ಸಿಗ್ತಾ ಇಲ್ಲ, 2 ದಿನದಲ್ಲಿ ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಹೇಳಿ ಒಂದ್ ಕಡೆ ಕಾಗೆ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಮತ್ತೊಂದು ಕಡೆ ಒಂದು ಚರಂಡಿ ಕೂಡ ಕೊಟ್ಟೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಮತ್ತೊಂದು ಕಡೆ ಶಾಸಕ NYG ಕಿಡಿಕಾರ್ತಾ ಇದ್ದಾರೆ. ಮತ್ತೆ BR ಪಾಟೀಲ್ ಅವರು ಕೊಟ್ಟಿರುವಂತಹ ಹೇಳಿಕೆ ಸ್ವಪಕ್ಷದಲ್ಲಿ ಏನಾಗ್ತಾ ಇದೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಮೂಡ್ತಾ ಇದೆ. ಮತ್ತೆ ಬೇಳೂರು ಕಾಗೆ BR ಜೊತೆ ಮಾತನಾಡ್ತೀನಿ ಅಂತ ಹೇಳಿ CM ಸಿದ್ದರಾಮಯ್ಯ ಅವರು ಕೂಡ ಹೇಳ್ತಾ ಇದ್ದಾರೆ. ಅಗತ್ಯ ಇರುವಂತಹ ಕ್ಷೇತ್ರಗಳಿಗೆ ವಿಶೇಷ ಅನುದಾನವನ್ನ ಕೊಡ್ತೀವಿ ಅಂತ ಕೂಡ ಸಿದ್ದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇನ್ನಷ್ಟು ಶಾಸಕರು ಬಾಯಿ ಬಿಡ್ತಾರೆ ಅಂತ ಹೇಳಿ ಬಿಜೆಪಿ ಕೂಡ ಭವಿಷ್ಯವನ್ನ ನುಡಿದಿದೆ. ಸ್ಪೀಕರ್ ಬರ್ತಿಲ್ಲ.